ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಓ, ನಿಮ್ ಟೈಮ್ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹಾಗೆ ಹೇಳ್ತೀರಾ? ನನ್ನ ಪ್ರಕಾರ ಚಿರು ದೀಪಂಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸೋದಿರ್ಲಿ, ಅದ್ರ ಬಗ್ಗೆ ಒಂದು ಕ್ಲೂನು ಕೊಟ್ಟಿಲ್ಲ ಅಂತ ಅನ್ನಿಸ್ತಿದೆ. ಹಾಗ್ಯಾಕೆ ನಿಮ್ಗೆ ಅನಿಸ್ತದೆ? ಒಂದ್ ವೇಳೆ ಚಿರು ನೀನ್ ಹೇಳ್ದಾಗೆ ಅವ್ನ್ ಮಾಡಿದಿದ್ರೆ ಆ ದೀಪನ್ ಮುಖದಲ್ಲಿ ನಗು ಕಾಣಿಸ್ತಿತ್ತಾ? ನೀನೇ ನೋಡ್ದಲ್ಲ, ತಿಂಡಿ ತಿನ್ಬೇಕಾದ್ರೆ ಎಲ್ರಿಗೂ ಖುಷಿಯಾಗಿ ವಯ್ಯಾದಿಂದ ಬಡಿಸ್ತಾ ಇದ್ದಿದ್ದು. ಅದು ಅಲ್ಲದೆ ಚಿರು ಬೇಡಾರೆ ಅಂದ್ರೂ ಏನು ಆಗಲ್ಲ ಹಸ್ಬೆಂಡು, ತಿನ್ನಿ ಅಂತ ಬಡಿಸ್ತಿದ್ಲು. ಇದ್ರಲ್ಲೇ ಗೊತ್ತಾಯ್ತು ಅವನು ಡಿವೋರ್ಸ್ ಬಗ್ಗೆ ಅವಳ ಹತ್ರ ಮಾತಾಡಿರಲ್ಲ ಅಂತ. ನನಗೂ ಹಾಗೆ ಅನ್ನಿಸ್ತಾರೆ. ಅವನು ನಿನ್ನ ಮಾತು ಬೆಲೆ ಕೊಡದೆ ಅವಳಿಂದ ಅವನು ದೂರ ಆಗೋಕ್ಕೂ ಇಷ್ಟ ಇಲ್ಲದೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಲಿಲ್ಲ ಅಂದ್ರೆ ಏನರ್ಥ? ಅವನು ಅವಳನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾಳೇನೋ ಅಂತ ನನಗನ್ನಿಸ್ತಿದೆ. ಚಿಕ್ಕತೆ, ಬಾಯ್ ಬಂದಾಗೆಲ್ಲ ಮಾತಾಡಬೇಡಿ. ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಇಷ್ಟು ದಿನ ನಾನು ನಿನ್ನ ಮಾತು ನಂಬ್ತಿದ್ದೆ, ಆದ್ರೆ ಈಗ ಅವ್ನ ವರ್ಷೆ ಬದಲಾಗಿದೆ. ಅದಕ್ಕೆ ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಚಿರುನ ಕರೆದು ಏನಪ್ಪ ನಿನ್ ಕತೆ, ನಾನು ಹೇಳಿದ ಕೆಲಸ ಏನಾಯ್ತು ಅಂತ ಅವನ್ನ ಕೇಳು. ಆಗ ಅವನ ಬಾಯಲ್ಲೇ ಏನು ಉತ್ತರ ಬರುತ್ತೆ ಅಂತ ಗೊತ್ತಾಗುತ್ತೆ. ಇರು, ನಾನೇ ಕರಿತೀನಿ. ಚಿರು, ಹೇಳಿದ ಕೆಲಸ ಏನಾಯ್ತು? ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇಂಪಾರ್ಟೆಂಟ್ ಸಿಗ್ನೇಚರ್ ಆಗ್ಬೇಕಿತ್ತು ಅಂತ ಹೇಳಿದ್ನಲ್ಲ, ಆ ಕೆಲಸ. ಅದಕ್ಕಿನ್ನೂ ಸೈನ್ ಹಾಕ್ಸಿಲ್ಲ. ಅದಕ್ಕೆ ಏನ್ ಚಿರು, ಈ ತರ ಇಂಪಾರ್ಟೆಂಟ್ ವಿಚಾರದಲ್ಲಿ ನೀನು ಇಷ್ಟೊಂದು ನೆಗ್ಲಿಜೆನ್ಸ್ ತೋರ್ಸಕ್ಕೆ ಹೇಗೆ ಸಾಧ್ಯ? ಸಾರಿ, ಅದಕ್ಕೆ ಅದು ನೆನ್ನೆ ತುಂಬ ಲೇಟ್ ಆಗಿತ್ತಲ್ಲ, ಜೊತೆಗೆ ಸ್ವಲ್ಪ ತಲೆನೋವು ಬಂದಿತ್ತು, ಅದಕ್ಕೆ ಹಾಕ್ಸಿಲ್ಲ. ಇವತ್ತು ಹಾಕಿಸ್ತೀನಿ. ಶೋರ್? ತಲೆನೋವು ಹೇಗಿದೆ ಈಗ? ಇನ್ನೂ ಹಾಗೆ ಇದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ. ಹುಷಾರು ಚಿರು, ಟೇಕ್ ಕೇರ್. ನೋಡಿದ್ರ, ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ. ಆದ್ರೂ ಈ ವಿಷಯದಲ್ಲಿ ಅವನು ಯಾಕೆ ಇಷ್ಟು ಲೇಟ್ ಮಾಡ್ತೇನಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೈನ್ ಹಾಕಿಸ್ತೀನಿ ಅಂತ ಹೇಳಿದಾನಲ್ಲ, ಇವತ್ತು ಕನ್ಫರ್ಮ್ ಆಗಿ ಹಾಕಿಸ್ತಾನೆ. ಅವನೇನೋ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತಾನೆ, ಆದ್ರೆ ಅವಳು ಹಾಕ್ಬೇಕಲ್ಲ. ಇಲ್ಲಮ್ಮ, ಅವಳು ಹಾಕ್ತಾಳೆ, ಅವನು ಹಾಕಿಸ್ತಾನೆ. ಹಾ ಸೌಂದರ್ಯ, ಚಿರು ತಲೆನೋವು ಅಂತೂ ಆ ದೀಪ ಕೈಯಲ್ಲಿ ಎಣ್ಣೆ ಎತ್ಕೊಂಡ್ ಬರ್ತಾಳೆ ತಲೆ ಸಿಕ್ಕಕ್ಕೆ ಅಂತ. ಸರಿ, ಡಿವೋರ್ಸ್ ವಿಚಾರ ನಿಮ್ಗೆ ಏನೂ ಗೊತ್ತಿಲ್ಲ ಹಾಗಿರ್ಬೇಕು. ನೀವು ಹೋಗಿ. ಯಾಕಮ್ಮ? ಹೋಗಿ. ಸರಿನಮ್ಮ. ನಿಂತ್ಕೋ.